ದೇವರನಾಡಿನಲ್ಲಿ ಸುರಿತಾ ಇರುವಂಥ ಭಾರಿ ಮಳೆಗೆ ನಿಜಕ್ಕೂ ಕೂಡ ಅಕ್ಷರಶಃ ಕೇರಳ ನಲುಗಿ ಹೋಗಿದೆ ಅಂತಲೇ ಹೇಳ್ಬೋದು. ಈಗ ನಾನು ನಿನ್ನೆ ದುರಂತ ನಡೆದಂಥ ಸ್ಥಳದಲ್ಲಿದ್ದೇನೆ. ಸ್ಥಳದ ಪರಿಸ್ಥಿತಿಯನ್ನು ತೋರಿಸ್ತಾ ಹೋಗ್ತೇನೆ. ಎಷ್ಟರ ಮಟ್ಟಿಗೆ ತೀವ್ರತೆ ಇತ್ತು ಜಲಪ್ರಳಯದ್ದು ಅನ್ನುವಂಥದ್ದು ಇದು ಒಂದು ಸಾಕ್ಷಿಯಾಗಿರುವಂಥದ್ದು. ಅಂದರೆ ಮನೆ ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಮನೆಯಲ್ಲಿದ್ದ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿಯಾಗಿ ಆಚೆ ಬಂದಿದೆ. ಅಂದರೆ ಮನೆಯಲ್ಲಿದ್ದವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ನಿನ್ನೆ NDRF ಮತ್ತು SDRF ತಂಡದವರು ಮಾಡಿರುವಂಥದ್ದು. ಅಂದರೆ ಇಡೀ ರಾತ್ರಿ ಸುರಿದಂಥ ಭೀಕರ ಮಳೆಗೆ ಈ ರೀತಿಯಾದಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಅಂದರೆ ಎಲ್ಲೂ ನೋಡಿದ್ರೂ ಕೂಡ ಮಳೆ ಮತ್ತು ನೀರು ಅನ್ನುವಂಥದ್ದು ಸ್ಥಿತಿ ಈ ಒಂದು ಪ್ರದೇಶದಲ್ಲಿ ಆಗಿರುವಂಥದ್ದು. ಅಂದರೆ ಮುಂಡಕ್ಕಾಯ್ ಮತ್ತು ಚೋರ್ಮಲೈ ಅನ್ನುವಂಥ ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿ ಈ ರೀತಿಯಾದಂಥ ಭೀಕರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸುಮಾರು ಈವರೆಗೆ 120ಕ್ಕೂ ಹೆಚ್ಚು ಮೃತದೇಹಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ 275 ಜನರು ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂಥ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಈ ಪ್ರದೇಶ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತಾನೆ. ನಿಜಕ್ಕೂ ಕೂಡ ಇಲ್ಲಿದ್ದಂಥ ಮನೆಗಳು ಕೂಡ ಈಗ ಮನೆ ಇತ್ತು ಅನ್ನುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಯಾವುದೇ ಕುರುಹುಗಳು ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೀರಿನಲ್ಲಿ ಅಂದರೆ ಮಣ್ಣು ಕೊಚ್ಚಿಕೊಂಡು ಬಂದು ಮನೆ ಕೂಡ ಸಂಪೂರ್ಣವಾಗಿ ಅವಶೇಷಗಳು ಮಣ್ಣಿನಡಿಯಲ್ಲಿ ಸಿಲುಕಿರುವಂಥದ್ದು. ಈಗ ದೃಶ್ಯದಲ್ಲಿ ತೋರಿಸ್ತಾನೆ ಎಷ್ಟರ ಮಟ್ಟಿಗೆ ಬದಿ ನೀರು ಅಂದರೆ ಒಂದು ನದಿಯಲ್ಲಿ ಕೊಚ್ಕೊಂಡು ಬಂದಂಥ ನೀರಿನಲ್ಲಿ ಕೊಚ್ಕೊಂಡು ಬಂದಂಥ ಮಣ್ಣು ಎಷ್ಟರ ಮಟ್ಟಿಗೆ ತುಂಬಿದೆ ಅನ್ನುವಂಥದ್ದು ಈ ದೃಶ್ಯದಲ್ಲಿ ನೋಡ್ಬೋದು. ಸುಮಾರು ಅರ್ಧದಷ್ಟು ಮನೆಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಅಂದರೆ ಇದು ಎತ್ತರದ ಪ್ರದೇಶದಲ್ಲಿರುವಂಥ ಮನೆಗಳಿಗೆ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಮತ್ತೊಂದು ದೃಶ್ಯ ತೋರಿಸ್ತೇನೆ. ಇಲ್ಲಿ ನೀರು ಹರಿದು ಬರ್ತಾ ಇದೆ. ಈ ಒಂದು ಸ್ಥಳ ಯಾವುದೇ ರೀತಿಯಾದಂಥ ನದಿ ಆಗಿರಲಿಲ್ಲ ಈ ಹಿಂದೆ. ಆದರೆ ಸಾಕಷ್ಟು ಮಳೆ ಬಂದಂಥ ಕಾರಣಕ್ಕೋಸ್ಕರ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಮನೆಗಳಿತ್ತು, ಆದರೆ ಈಗ ಆ ಯಾವುದೇ ಮನೆಗಳು ಕಾಣಿಸ್ತಾ ಇಲ್ಲ. ಅಂದರೆ ಎಲ್ಲ ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಈ ರೀತಿಯಾದಂಥ ಮಳೆಯಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಭೀಕರವಾದಂಥ ಮಳೆಯಲ್ಲಿ ಕೊಚ್ಚಿ ಹೋಗಿದೆ. ಈಗಾಗಲೇ NDRF ಮತ್ತು SDRF ತಂಡದವರು ರಕ್ಷಣೆ ಕಾರ್ಯವನ್ನು ಮಾಡಿದ್ದಾರೆ. ನಿನ್ನೆವರೆಗೂ ಕೂಡ ಸುಮಾರು 600ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ನಿರಂತರವಾಗಿ ಮಾಡ್ಕೊಬಂದರು. ಇಡೀ ರಾತ್ರಿ ಕಾರ್ಯಾಚರಣೆ ನಡೆಸಿದ್ರು. ಈಗ ಸದ್ಯಕ್ಕೆ ಈ ಒಂದು ಪ್ರದೇಶದಲ್ಲಿ ಯಾವ್ದಾದ್ರು ಮೃತದೇಹ ಸಿಗ್ಬೋದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಜನರು NDRF ಮತ್ತು SDRF ಸಿಬ್ಬಂದಿಗಳು ಒಂದು ಹುಡುಕಾಟ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈ ಭಾಗಕ್ಕೂ ಮತ್ತು ಮತ್ತೊಂದು ಭಾಗಕ್ಕೆ ಮುಂಡಕಾಯ್ ಮತ್ತು ಚೋರ್ಮಲೈ ಅನ್ನುವಂಥ ಸ್ಥಳಕ್ಕೆ ಯಾವುದೇ ರೀತಿಯಾದಂಥ ಸಂಪರ್ಕ ಇಲ್ಲ. ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿರುವ ಕಾರಣಕ್ಕೋಸ್ಕರ NDRF ಮತ್ತು SDRF ತಂಡದವರು ಹೆಲಿಕಾಪ್ಟರ್ ಮೂಲಕ ಹುಡುಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ದೃಶ್ಯದಲ್ಲಿ ತೋರಿಸ್ತಾನೆ ಎಷ್ಟರ ಮಟ್ಟಿಗೆ ಭೀಕರವಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಈ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ ಕೂಡ ಗೊತ್ತಾಗುವಂಥದ್ದು. ಇದು ನಿಜಕ್ಕೂ ಕೂಡ ಕೇರಳ ಒಂದು ರೀತಿಯಲ್ಲಿ ನಲುಗಿ ಹೋಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಕೇರಳ.